ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB ಬ್ಯಾಂಕ್ನಲ್ಲಿ ನಾವು ಯಾವ ರೀತಿಗೆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟನ್ನು ನಾವು ತೆಗಿಬೇಕು ಆನ್ಲೈನ್ ಮುಖಾಂತರ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಈ ಆ್ಯಪನ್ನು ನೀವು ರಿಜಿಸ್ಟರ್ ಮಾಡ್ಕೊಂಡಿರಲೇಬೇಕು. ಈ ಆ್ಯಪನ್ನು ರಿಜಿಸ್ಟರ್ ಮಾಡಿಲ್ಲ ಅಂದರೆ ವಿಡಿಯೋ ಮಾಡಿದ್ದೇನೆ, ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಅಲ್ಲಿಂದ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಎಲ್ಲ ರಿಲೇಟೆಡ್ ವಿಡಿಯೋಸ್ಗಳು ಕೂಡ ಇದೆ, ನೋಡ್ಬೋದು. ಮೊದಲೇದಾಗಿ ಇದನ್ನು ಲಾಗಿನ್ ಮಾಡಿ, ನೀವು ಬಯೋಮೆಟ್ರಿಕ್ ಅಥವಾ ಪಾಸ್ಕೋಡ್ದಿಂದ ಎಂಟರ್ ಮಾಡಿ ಲಾಗಿನ್ ಮಾಡಿದ ನಂತರ ಈ ರೀತಿಯಾದ ಒಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಮೊದಲೇದಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇದೆಯಲ್ಲ, ಆ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಲಾಸ್ಟ್ 10 ಟ್ರಾನ್ಸಾಕ್ಷನ್ ಇಲ್ಲಿ ಶೋ ಆಗ್ತದೆ. ನಮಗೆ ಎಷ್ಟು ದಿನಗಳು ಬೇಕಾಗಿದೆ ಅದನ್ನು ಫಿಲ್ಟರ್ ಮಾಡಬೇಕು. ಮೊದಲಾಗಿ ಇಲ್ಲಿ ಫಿಲ್ಟರ್ ಆಪ್ಷನ್ ಅಂತ ಇದೆಯಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಮಗೆ 1 ಮಂತ್ ಬೇಕಾ, ಲಾಸ್ಟ್ 3 ಮಂತ್ ಬೇಕಾ, ಲಾಸ್ಟ್ 6 ಮಂತ್ಸ್ ಬೇಕಾ, 1 ಇಯರು, ಅದರ ಕಡೆ ಹಿಂದ್ಗಡೆದೂ ಕೂಡ ನೀವು ಕಸ್ಟಮ್ ಡೇಟ್ನಲ್ಲಿ ನೀವು ಡೇಟ್ಸನ್ನು ಹಾಕ್ಬೋದು. ಆದರೆ ಇಲ್ಲೊಂದು ನೋಟ್ ಇದೆ, ಏನಂದರೆ ಓನ್ಲಿ ಲೇಟೆಸ್ಟ್ 200 ಟ್ರಾನ್ಸಾಕ್ಷನ್ಸ್ ಆರ್ ಶೋನ್. ಅಂದರೆ ಒಂದು 200 ಟ್ರಾನ್ಸಾಕ್ಷನ್ಗಳು ಮಾತ್ರ ಇಲ್ಲಿ ಶೋ ಆಗ್ತದೆ. ಅದಕ್ಕಿಂತ ಜಾಸ್ತಿ ನಿಮಗೇನು ಬೇಕಂದರೆ ನೀವೇನು ಮಾಡೋಕ್ಕಾಗುತ್ತೆ, ಸೆಂಡ್ ವಿಯಾ ಇಮೇಲ್ ಆಪ್ಷನ್ ಅಂತ ಇದೆಲ್ಲ, ಅಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ನಮಗೆ ಲಾಸ್ಟ್ 1 ಇಯರ್ ಬೇಕು. ಲಾಸ್ಟ್ 1 ಇಯರ್ ಸೆಲೆಕ್ಟ್ ಮಾಡ್ತೇನೆ. ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಪ್ಲೈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನನಗೆ 2 ಆಪ್ಷನ್ ಬರ್ತಾ ಇದೆ, ಸೆಂಡ್ ವಿಯಾ ಇಮೇಲ್ ಮತ್ತು ಡೌನ್ಲೋಡ್ PDF. ನಿಮ್ದು ಏನಾದರೂ 1 ವರ್ಷದ ಒಳಗಾಗಿಯೇ ನಿಮ್ಮದು 200 ಟ್ರಾನ್ಸಾಕ್ಷನ್ಗಳ ಮೇಲೆ ಏನಾದರೂ ಟ್ರಾನ್ಸಾಕ್ಷನ್ಗಳು ಇದ್ದರೆ ನಿಮಗೇನಾಗುತ್ತೆ, ಇಲ್ಲಿ ಡೌನ್ಲೋಡ್ PDF ಆಪ್ಷನ್ ಬರೋದಿಲ್ಲ. ಅದು ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ಗೆ ಏನು ಮಾಡ್ತಾರೆ, ಸೆಂಡ್ ವಿಯಾ ಇಮೇಲ್ ಮುಖಾಂತರ ನೀವು ಅದನ್ನು ಸೆಂಡ್ ಮಾಡ್ಕೋಬೇಕಾಗುತ್ತೆ. ನಾನು 2 ಆಪ್ಷನ್ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡ್ಬೋದು, ನಾನು ಕೆಳಗಡೆ ಸ್ಕ್ರಾಲ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಾದ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ಶೋ ಆಗ್ತದೆ. ಈಗ ನಾನು ಡೌನ್ಲೋಡ್ PDF ಮಾಡಿ ತೋರಿಸ್ತೇನೆ. ಈಗ ಇಲ್ಲಿ ಡೌನ್ಲೋಡ್ PDF ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡಿದ್ರು ನಿಮ್ಮ ಡಿವೈಸ್ನಲ್ಲಿ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ನಲ್ಲಿ ನಿಮ್ಮದು ಇದು ಡೌನ್ಲೋಡ್ ಆಗಿರುತ್ತೆ. ನೀವು ಅದನ್ನು ಸೆಂಡ್ ಮಾಡಿ ಪ್ರಿಂಟೌಟ್ ಕೂಡ ತೆಗಿಬೋದು. ಆದರೆ ಇಲ್ಲೇನಾಗುತ್ತೆ, ಡೈರೆಕ್ಟ್ ಪಾಪಪ್ ಆಪ್ಷನ್ ಕೂಡ ಬಂದಿದೆ. ಇಲ್ಲಿ ಡ್ರೈವ್ ಅಂತ ಇದೆಯಲ್ಲ, ಒಂದೇ ಆಪ್ಷನ್, ಅದನ್ನ ಕ್ಲಿಕ್ ಮಾಡ್ತೇನೆ ನಾನು. ಇಲ್ಲಿ ನೋಡ್ಬೋದು, ಆಲ್ರೆಡಿ ಯುವರ್ ಸ್ಟೇಟ್ಮೆಂಟ್ ಈಸ್ ರೆಡಿ ಅಂತ ಹೇಳ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನಮ್ಮ ಒಂದು ಪ್ರಾಪರ್ ಸ್ಟೇಟ್ಮೆಂಟ್ ಇಲ್ಲಿ ಬರುತ್ತೆ, ಎಲ್ಲಿಂದ ಎಲ್ಲಿವರೆಗೆ ಮತ್ತು ಎಷ್ಟು ಅಮೌಂಟು ಎಲ್ಲವೂ ಇಲ್ಲಿ ನೋಡ್ತಾ ಇರ್ಬೋದು. ನೀವು ಎಲ್ಲ ಡೀಟೇಲ್ಸ್ಗಳು, ಕಸ್ಟಮರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಬ್ಯಾಂಕ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲವೂ ಇಲ್ಲಿ ಸ್ಟೇಟ್ಮೆಂಟಲ್ಲಿ ಶೋ ಆಗುತ್ತೆ. ಈ ರೀತಿಗೆ ನೀವು ತಗೋಬೋದು. ಈಗ ನಾನು ಮತ್ತೆ ಆ್ಯಪಿಗೆ ಬರ್ತೇನೆ. ಆ್ಯಪಿಗೆ ಬಂದ ನಂತರ ಇಲ್ಲಿ ಇಮೇಲ್ಗೆ ಹೇಗೆ ಸೆಂಡ್ ಮಾಡೋದು, ಈಗ ನಾನು ಲಾಸ್ಟ್ 1 ಇಯರ್ ತೆಗೆದಿದ್ದೇನೆ. ಇದನ್ನು ಸೆಂಡ್ ವಿಯಾ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ ವಿಯಾ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ, ನಿಮ್ಮ ಒಂದು ಅಕೌಂಟಿಗೆ ಯಾವ ಇಮೇಲ್ ID ರಿಜಿಸ್ಟರ್ ಇದೆಯಲ್ಲ ಅದು ತಿಳಿಸ್ಕೊಡ್ತೇವೆ. ನಾನು ಹಿಂದಿನ ವಿಡಿಯೋದಲ್ಲಿ ಮೊಬೈಲ್ ಬ್ಯಾಂಕಿಂಗ್ ರಿಜಿಸ್ಟರ್ ಮಾಡುವಾಗ ಇಮೇಲ್ ID ಕೂಡ ನಿಮಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ, ರಿಜಿಸ್ಟರ್ ಮಾಡೋದು ಅಂತ. ಅದನ್ನೂ ಕೂಡ ವಿಡಿಯೋ ಅದರಲ್ಲೇ ಇದೆ, ಅದನ್ನು ನೋಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಇದೇ ಇಮೇಲ್ IDಯನ್ನು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ಯಾವಾಗ ನೀವು ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೋ ಇಲ್ಲಿ ನೋಡ್ಬೋದು, ಅಕೌಂಟ್ ಸ್ಟೇಟ್ಮೆಂಟ್ ಸೆಂಟ್ ಟು ಯುವರ್ ರಿಜಿಸ್ಟರ್ಡ್ ಇಮೇಲ್ ID ಸಕ್ಸಸ್ಫುಲಿ. ಈ ರೀತಿ ಇದು ಒಂದು ಪಾಪಪ್ ಮೆಸೇಜ್ ಬರುತ್ತೆ. ನಿಮ್ಮ ಇಮೇಲ್ IDಗೆ ಅದು ಇದೇ ಸ್ಟೇಟ್ಮೆಂಟ್ ಕೂಡ ಬಂದಿರುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಈ ರೀತಿಗೆ ನಾವು ಸ್ಟೇಟ್ಮೆಂಟನ್ನು ತೆಗಿಬೋದು. ನೀವು ಆಕ್ಸಿಸ್ ಬ್ಯಾಂಕು ಮತ್ತು SBIನಲ್ಲಿ ಹೇಗೆ ಸ್ಟೇಟ್ಮೆಂಟನ್ನು ತೆಗೆಯೋದಂತ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು. ನಿಮಗೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಹೈಪನ್ನು ಕ್ರಿಯೇಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು.